ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಂದಿರುವಂಥದ್ದು ಇಗ್ನೋ ಅಸೈನ್ಮೆಂಟ್ 2026 ಬಗ್ಗೆ ಹೇಳುವಂಥ ಕ್ವಶನ್ ಪೇಪರ್ ರಿಲೀಸ್ ಆಗಿದೆ. ಕೆಲವೊಂದು ಪ್ರೋಗ್ರಾಮ್ಗಳದ್ದು, ಕೆಲವೊಂದು ಸಬ್ಜೆಕ್ಟ್ಗಳದ್ದು ವೆಬ್ಸೈಟಲ್ಲಿ ಕ್ವಶನ್ ಪೇಪರ್ ಬಂದಿದೆ. ಹಾಗಿದ್ರೆ ನಾವು ಕ್ವಶನ್ ಪೇಪರ್ ಹೇಗೆ ನಾವು ತೆಗೆಯೋದು ಅಂಥೇಳಿ ನೋಡುವ. ಮೊದಲನೇದಾಗಿ ಗೂಗಲಿಗೆ ಹೋಗಿ ಇಗ್ನೋ ಅಸೈನ್ಮೆಂಟ್ ಕ್ವಶನ್ ಪೇಪರ್ ಅಂತ ಸರ್ಚ್ ಮಾಡಿ, ಅಸೈನ್ಮೆಂಟ್ಸಲ್ಲಿ ಕ್ಲಿಕ್ ಮಾಡಿ, ಪ್ರೋಗ್ರಾಮ್ಗಳ ಟೈಪ್ ಸಿಲೆಕ್ಟ್ ಮಾಡಿ, ಪ್ರೋಗ್ರಾಮ್ ಸಿಲೆಕ್ಟ್ ಮಾಡಿ, ಸೆಮಿಸ್ಟರ್ ವೈಸ್ ನಾವು ಕ್ವಶನ್ ಪೇಪರ್ ನೋಡುವಂಥದ್ದು. ನಾನೀಗ ಇಲ್ಲಿ ಸೆಕೆಂಡ್ ಇಯರಿಗೆ BCom ಪ್ರೋಗ್ರಾಮನ್ನು ನಾನು ಮಾಡ್ತಿದ್ದೇನೆ. ಹಾಗಾಗಿ ನಾನು ಸೆಮಿಸ್ಟರ್ 3 ಮತ್ತು 4ನೇದು ನಾನು ನೋಡ್ತಾ ಇರುವಂಥದ್ದು. ನಂದು ಇಯರ್ಲಿ ಪ್ರೋಗ್ರಾಮ್ ಆಗಿದೆ. ಹಾಗಾಗಿ BCom ಎಲ್ಲ ಇಯರ್ಲಿ ಪ್ರೋಗ್ರಾಮ್ ಆಗಿರ್ತದೆ. ಈಗ ನಾನೊಂದು ಕ್ವಶನ್ ಪೇಪರ್ ಓಪನ್ ಮಾಡಿ ತೋರಿಸ್ತೇನೆ. ಇದರಲ್ಲಿ 2026 ಅಂತೇಳಿ ಮೆನ್ಷನ್ ಮಾಡಿದೆ ಒಂದನೇದಾಗಿ. ಮತ್ತೊಂದು ವ್ಯಾಲಿಡಿಟಿ ಬಗ್ಗೆ ಹೇಳಿದೆ, ಜೂನ್ 2026ರವರೆಗೆ ಉಂಟು ಅಂತ ಹೇಳಿದೆ. ಹಾಗಾಗಿ ಇದು ಜೂನ್ ಎಕ್ಸಾಮಿಗಿರುವಂಥ ಕ್ವಶನ್ ಪೇಪರ್ ಆಗಿದೆ ಈ ಸಬ್ಜೆಕ್ಟು. ಅಸೈನ್ಮೆಂಟ್ ಸಬ್ಮಿಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಬಂದು ಮಾರ್ಚ್ 30. ಕ್ವಶನ್ ಪೇಪರಲ್ಲಿ 15 ಅಂತ ಕೊಟ್ಟಿದೆ, ಅಂದರೆ 30ರವರೆಗೂ ಟೈಮ್ ಉಂಟು. ಹಾಗೆ ನೋಡಿ, ಆ ಪ್ರೋಗ್ರಾಮಲ್ಲಿ 4 ಕ್ವಶನ್ ಪೇಪರ್ ರಿಲೀಸ್ ಆಗಿದೆ. ಅಸೈನ್ಮೆಂಟ್ ಬಂದು ಸ್ಟಡಿ ಸೆಂಟರಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಪೋಸ್ಟ್ ಕೂಡ ಮಾಡಬಹುದು. ಆಮೇಲೆ ಹ್ಯಾಂಡ್ ರಿಟನ್ ಅಸೈನ್ಮೆಂಟ್ ಆಗಿರಬೇಕು. A4 ಶೀಟ್ ಯೂಸ್ ಮಾಡಬಹುದು. ನಾನು ಪ್ಲೈನ್ ಪೇಪರ್ಗಳನ್ನು ಯೂಸ್ ಮಾಡುವಂಥದ್ದು. ಮತ್ತು ಸ್ಟೆಪ್ಲರ್ ಮಾಡೋ ಹಾಗಿಲ್ಲ, ಟ್ಯಾಗ್ ಮಾಡುವಂಥದ್ದು. ನಮ್ಮ ಮಾರ್ಕ್ ಶೀಟಲ್ಲಿ ಲಾಸ್ಟಿಗೆ ಬರುವಂಥದ್ದು ಈ ಅಸೈನ್ಮೆಂಟ್ ಮಾರ್ಕು ಅನ್ನುವಂಥದ್ದು ಒಂದು ಕ್ವಶನ್ ಪೇಪರಲ್ಲಿ 100 ಮಾರ್ಕಿಗೆ ಆಗಿರ್ತದೆ. ಅದರ 30% ಮಾರ್ಕನ್ನು ಮಾರ್ಕ್ ಶೀಟಿಗೆ, ಬಾಕಿ ಥಿಯರಿ ಎಕ್ಸಾಮಿಂದ ಒಂದು 70% ಮಾರ್ಕು ಅಂತಂದ್ಬಿಟ್ಟು, ಹಾಗೆ ಟೋಟಲ್ 100%. 30% ಅಸೈನ್ಮೆಂಟ್ ಮಾರ್ಕ್ ಆಗಿರ್ತದೆ, 70% ನಾವು ಬರೆದು ನಮಗೆ ಸಿಗುವಂತಹ ಮಾರ್ಕ್ ಆಗಿರ್ತದೆ. ನಮ್ಮ ಮಾರ್ಕ್ ಶೀಟಲ್ಲಿ ಲಾಸ್ಟಿಗೆ ಕಾಣುವಂಥದ್ದು. A4 ಶೀಟಿನ 2 ಭಾಗದಲ್ಲೂ ಕೂಡ ನಮಗೆ ಬರೀಬೋದು. ಫ್ರಂಟ್ ಪೇಜ್ ಆಗಿ ಇಡುವಂಥದ್ದು ಅಪೆಂಡಿಕ್ಸ್ 42 ಅಂತ ಇಗ್ನೋ ಸೈಟಲ್ಲಿ ಉಂಟು. ಇದು ಸೆಕೆಂಡ್ ಪೇಜ್ ಆಗಿ ಇಡುವಂಥದ್ದು. ಇದು ನಿಮಗೆ ಗೂಗಲಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ಸಿಗ್ತದೆ. ಮತ್ತು ಕ್ವಶನ್ ಪೇಪರನ್ನು ಅಟ್ಯಾಚ್ ಮಾಡಬೇಕು. ಆಮೇಲೆ ಆನ್ಸರ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆನ್ಸರ್ ಮಾಡುವಂಥ ನಾನೆಲ್ಲ ಟೆಕ್ಸ್ಟ್ ಬುಕ್ ನೋಡಿ ಆನ್ಸರ್ ಮಾಡಿದ್ದು, ನನಗೆ ಅತ್ಯವಶ್ಯ ಮಾರ್ಕ್ ಉಂಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.